ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಈ ಎಂ ಎಸ್ ಆಫೀಸ್ ವರ್ಡ್ ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಎಂ ಎಸ್ ಆಫೀಸ್ ವರ್ಡ್ ನಲ್ಲಿ ಕೂಡ ನಾವು ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳನ್ನ ಈ ವಿಡಿಯೋನಲ್ಲಿ ಕಲಿಯೋಣ. ಸೊ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೆ ಸಿ ಎಸ್ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಈ ಒಂದು ಮಾಹಿತಿ ಸಾಕಷ್ಟು ಹೆಲ್ಪ್ಫುಲ್ ಅಂತ ನಾನು ಭಾವಿಸ್ತೇನೆ. ಸೊ ಕ್ವಿಕ್ ಆಗಿ ನಾವೀಗ ಸೆಷನ್ ಶುರು ಮಾಡೋಣ. ಸೊ ನೋಡಿ, ನಿಮ್ಮ ಒಂದು ಸ್ಕ್ರೀನ್ ಈ ರೀತಿ ಓಪನ್ ಆಗುತ್ತೆ. ತಾವು ನಿಮ್ಮ ಸಿಸ್ಟಮ್ ಅನ್ನ ಆನ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಆಪ್ಷನ್ ತಮಗೆ ಕಾಣುತ್ತೆ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ, ಸಿಂಪ್ಲಿ ಇಲ್ಲಿ ನಿಮ್ಮ ಒಂದು ಸ್ಕ್ರೀನ್ ನ ಅಂದ್ರೆ ನೀವು ನಿಮ್ಮ ಎದುರು ನೋಡಿದಾಗ ಎಡಭಾಗದಲ್ಲಿ ಇಲ್ಲಿ ಸ್ಟಾರ್ಟ್ ಮೆನ್ಯೂ ಕಾಣುತ್ತೆ. ಸೊ ಆ ಸ್ಟಾರ್ಟ್ ಮೆನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪ್ಲಿ ಎಂ ಎಸ್ ಆಫೀಸ್ ವರ್ಡ್ ಆದ್ರೂ ಬರೀರಿ ಅಥವಾ ಓನ್ಲಿ ವರ್ಡ್ ಆದ್ರೂ ಬರೀರಿ. ಅಲ್ಲಿ ಏನಾಗುತ್ತೆ, ನಿಮ್ಗೆ ಎಂ ಎಸ್ ಆಫೀಸ್ ವರ್ಡ್ ಶೋ ಆಗುತ್ತೆ. ಸೊ ನೋಡಿ, ಸೊ ಈ ರೀತಿ ಎಂ ಎಸ್ ಆಫೀಸ್ ವರ್ಡ್ ಓಪನ್ ಆದಾಗ ಬ್ಲಾಂಕ್ ಪೇಜ್ ತಗೋಬೇಕು. ಬ್ಲಾಂಕ್ ಪೇಜ್ ಅನ್ನು ತೆಗೆದುಕೊಂಡ್ರೆ ಈ ರೀತಿಯಾದಂತ ನಮ್ಗೆ ಆಪ್ಷನ್ಸ್ ಗಳು ಕಾಣ್ತವೆ. ಸೊ ಅವಾಗ ನಾವೇನ್ ಮಾಡ್ಬೇಕಂದ್ರೆ, ನಾವೇನಾದ್ರೂ ನಮ್ಗೆ ಬೇಕಾದಂತ ಮಾಹಿತಿನ ಬರಿತಾ ಹೋಗ್ಬೋದು. ಸೊ ಇಲ್ಲಿ ನಾವೀಗ ನಾವು ಈ ಒಂದು ಫೈಲ್ಗೆ ಯಾವುದೇ ಹೆಸರನ್ನ ಕೊಟ್ಟಿಲ್ಲ. ನಾವು ಕೊಡದೇ ಇದ್ರು ಕೂಡ ಎಂ ಎಸ್ ಆಫೀಸ್ ಅಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಅನ್ನುವಂತ ಅಪ್ಲಿಕೇಶನ್ ಅವ್ರು ಏನ್ ಮಾಡ್ತಾರೆ, ಆ ಒಂದು ಡಾಕ್ಯುಮೆಂಟ್ ಗೆ ಆ ಒಂದು ಫೈಲ್ಗೆ ಒಂದು ಹೆಸರನ್ನ ಕೊಡ್ತಾರೆ. ಅದೇನಾಗಿರ್ತದೆ, ಡಾಕ್ಯುಮೆಂಟ್ 1, 2, 3 ಅಂತ ಆಗಿರ್ತದೆ. ಸೊ ನಾವು ಮಾಡಿದೀವಲ್ಲ, ಇಲ್ಲಿ ಏನ್ ತೋರಿಸ್ತಿದೆ ನಮ್ಗೆ, ಡಾಕ್ಯುಮೆಂಟ್ 3 ಅಂತ ತೋರಿಸ್ತಿದೆ, ಹೌದಿಲ್ಲ? ಸೊ ಡಾಕ್ಯುಮೆಂಟ್ 3 ಯಾಕೆ ತೋರಿಸ್ತಿದೆ ಅಂತ ತಮ್ಗೆ ಅನ್ಸ್ತಿರ್ಬೋದು. ಟೈಟಲ್ ಬಾರ್ ಅಲ್ಲಿ ಮೇಲ್ಗಡೆ ಡಾಕ್ಯುಮೆಂಟ್ 3 ಓಪನ್ ಆಗ್ತಿದೆ, ಹೌದಿಲ್ಲ? ಸೊ ಆ ಡಾಕ್ಯುಮೆಂಟ್ 3 ತೋರಿಸ್ಲಿಕ್ಕೆ ಕಾರಣ ಬಂದು, ಸೊ ನಾವು ಈಗಾಗ್ಲೇ ಏನ್ ಮಾಡಿದೀವಪ್ಪ ಅಂದ್ರೆ, ಇಲ್ಲಿ ಎರಡು ಫೈಲ್ಗಳು ನಮ್ಮ ಒಂದು ಈ ಒಂದು ಟಾಸ್ಕ್ ಬಾರ್ ಮೇಲೆ ಮಿನಿಮೈಸ್ ಆಗಿರ್ತಕ್ಕಂಥದ್ದು. ಸೊ ನಾವೀಗ ಓಪನ್ ಮಾಡಿರೋದು 3ನೇ ಫೈಲ್. ಸೊ ಹಾಗಾಗಿ ಅದು ನಮಗೆ ಡಾಕ್ಯುಮೆಂಟ್ 3 ಅಂತ ಶೋ ಆಗ್ತಿದೆ, ಕಾಣಿಸ್ತಿದ್ಯಾ? ಸೊ ನಿಮ್ಗೋಸ್ಕರ ನಾನು ನನ್ನ ಒಂದು ಈ ಪಾಯಿಂಟರ್ ಗೆ ರೌಂಡ್ ಸರ್ಕಲ್ ಆಗಿರ್ತಕ್ಕಂಥ ಪರ್ಪಲ್ ಕಲರ್ ನ ಆಡ್ ಮಾಡಿದೀನಿ. ಯಾಕಂದ್ರೆ ನಾನು ಎಲ್ಲಿ ನನ್ನ ಪಾಯಿಂಟ್ ಇದೆ ಅನ್ನೋದನ್ನ ತಮ್ಗೆ ತೋರಿಸ್ಬೇಕು ಅನ್ನುವಂತ ವಿಚಾರಕ್ಕಾಗಿ. ಸೊ ನೋಡಿ, ಇಲ್ಲಿ ಡಾಕ್ಯುಮೆಂಟ್ 3 ಅಂತ ಶೋ ಆಗ್ತಿದೆಯಾ ಮೇಲ್ಭಾಗದಲ್ಲಿ. ಸೊ ನನ್ನ ಒಂದು ಪಾಯಿಂಟರ್ ತಮ್ಗೆ ಕಾಣಿಸ್ತಿದೆ ನಾನು ಭಾವಿಸ್ತೇನೆ. ಇನ್ನು ಎರಡು ಡಾಕ್ಯುಮೆಂಟ್ ಎಲ್ಲಿದೆ ಅಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿ. ನೀವು ಅದಕ್ಕೊಂದು ಹೆಸರು ಕೊಟ್ಟಾಗ ಆ ಡಾಕ್ಯುಮೆಂಟ್ 1, 2, 3 ಅದು ಹೋಗ್ಬಿಡುತ್ತೆ, ಹೌದಿಲ್ಲ? ನೀವು ಯಾವ ಹೆಸರು ಕೊಡ್ತೀರ ಆ ಹೆಸರಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೆ ನೋಡಕ್ ನಾವು ಸಿಂಪ್ಲಿ ಸೇವ್ ಆಸ್ ಏನಾದ್ರು ಮಾಡ್ಕೋಬಹುದು. ಫೈಲ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೇವ್ ಆಸ್ ಮಾಡ್ಕೋಬಹುದು ಅಥವಾ ಸೇವ್ ಕೂಡ ಮಾಡ್ಬೋದು. ಸೊ ಇದಾದ ಬಳಿಕ ನೆಕ್ಸ್ಟ್ ಏನಪ್ಪ ಅಂದ್ರೆ, ಈಗ ನೋಡಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಈ ಎಂ ಎಸ್ ಆಫೀಸ್ ವರ್ಡ್ ಅಲ್ಲಿ ಮೇಲ್ ಭಾಗದಲ್ಲಿ ಕಾಣ್ತಿದೆಯಲ್ಲ. ಸೊ ಇಲ್ಲಿ ನೋಡಿ, ಫೈಲ್, ಹೋಮ್, ಇನ್ಸರ್ಟ್, ಡಿಸೈನ್, ಲೇಔಟ್, ರೆಫರೆನ್ಸ್, ಮೇಲಿಂಗ್ಸ್, ರಿವ್ಯೂ. ಸೊ ಇವೆಲ್ಲವುಗಳು ಏನಪ್ಪಾ ಅಂದ್ರೆ ಟ್ಯಾಬ್ಸ್ ಗಳು ಅಂತ ನಾವು ಕರಿತೀವಿ. ಇವೆಲ್ಲವುಗಳನ್ನ ಟ್ಯಾಬ್ ಅನ್ನುವಂತ ಹೆಸರಿನಿಂದ ನಾವು ಕರಿತೀವಿ, ನಮ್ಗೆ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಅಲ್ಲಿ ಇವೆಲ್ಲವೂ ಎಲ್ಲಿದಾವೆ ಅಂದ್ರೆ, ಇವೆಲ್ಲವೂ ಮೆನ್ಯೂ ಬಾರ್ ಅಲ್ಲಿ ಇರ್ತಕ್ಕಂಥವು. ಎಲ್ಲಿದಾವೆ? ಮೆನ್ಯೂ ಬಾರ್ ನಲ್ಲಿ. ಸೊ ಈ ಮೆನ್ಯೂ ಬಾರ್ ನ ಕೆಳಭಾಗದಲ್ಲಿ ಇಲ್ಲಿ ನೋಡಿ, ಟೇಬಲ್ ಆಫ್ ಕಂಟೆಂಟ್ಸ್, ಹಾಗೇನೆ ಸಾಕಷ್ಟು ಆಪ್ಷನ್ಸ್ ಗಳು ಕಾಣಿಸ್ತದೆ. ಕೆಳಗಡೆ ಕ್ಯಾಟಗರಿ, ಸರ್ಚ್ ಈ ಆಪ್ಷನ್ ಕಾಣ್ತಿದೀವಲ್ಲ. ಸೊ ಫಾಂಟ್. ಸೊ ಇವೆಲ್ಲವೂ ಎಲ್ಲಿದಾವ ಅಂದ್ರೆ, ಇವು ರಿಬ್ಬನ್ ಮೇಲೆ ಇರ್ತಕ್ಕಂಥ. ಸೊ ಈ ಭಾಗ ಅಂದ್ರೆ ಈ ಕ್ಲಿಪ್ ಬೋರ್ಡ್ ಹಿಡಿದು ಫಾಂಟ್, ಪ್ಯಾರಾಗ್ರಾಫ್, ಏನ್ ಕಾಣಿಸ್, ಸ್ಟೈಲ್, ಎಡಿಟಿಂಗ್, ಆಡ್ ಐಕಾನ್ಸ್ ಅಂತ ಹೇಳಿ ಕಾಣಿಸ್ತಿದೆಯಲ್ಲ. ಸೊ ಇವೆಲ್ಲವುಗಳು ಕೂಡ ಎಲ್ಲಿದಾವ ಅಂದ್ರೆ ರಿಬ್ಬನ್ ಮೇಲೆ. ಸೊ ಇದಕ್ಕೆ ನಾವು ಈ ಭಾಗ ರಿಬ್ಬನ್ ಅಂತ ಕರಿತೀವಿ. ಸೊ ಕೆಲವೊಂದ್ಸತಿ ನಾವು ಕೆಲಸ ಮಾಡುವಾಗ ನಮ್ಮ ಒಂದು ಸ್ಟೂಡೆಂಟ್ಸ್ ಗಳಿಗೆ ಅನಿಸ್ತಾ ಇರ್ತಾರೆ, ಸೊ ಏನ್ ಸರ್ ನಾನು ಬರಿಬೇಕಂತ ಸರ್ ಆಪ್ಷನ್ ಹೋಗುದಲ್ಲ ಹೆಂಗ ಅಂತ ಅಲ್ಲಿ ಸ್ಟೂಡೆಂಟ್ಸ್ ಗಳು ಗಾಬರಿಗೊಳ್ತಾರೆ. ಅಥವಾ ನಾನು ಏನೋ ಸಿಸ್ಟಮ್ ಅಲ್ಲಿ ಮಿಸ್ಟೇಕ್ಸ್ ಮಾಡ್ದೇನೋ, ಪ್ರಾಬ್ಲಮ್ ಐತೇನೋ ಅಂತ ನಮ್ಮ ಟೀಚರ್ಸ್ ನಮ್ಗೆ ಬೈತಾರೆ ಅನ್ನುವಂತ ಒಂದು, ಅಥವಾ ನಮ್ಮ ಏನಂತಾರೋ ಅನ್ನುವಂತ ಒಂದು ನೆಗೆಟಿವ್ ಥಾಟ್ ಅನ್ನ ಫೀಡ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಸೊಲ್ಯೂಷನ್ ಇದೆ. ಸಿಂಪ್ಲಿ ಏನಪ್ಪಾ ಅಂದ್ರೆ, ಈ ರೀತಿ ನಮ್ಗೆ ನಿಮ್ಮ ಒಂದು ಸಿಸ್ಟಮ್ ಎಲ್ಲ ಆದ್ರೆ ಅಂದ್ರೆ ಮೆನ್ಯೂ ಬಾರ್ ಹೈಡ್ ಆದ್ರೆ ಅದಕ್ಕೆ ನಾವು ಯಾವ ರೀತಿಯಾಗಿ ಅದನ್ನ ನಾವು ಏನ್ ಇದು ಮಾಡ್ಬೋದು, ಆ ಒಂದು ಪಿನ್ ಆಗಿರ್ತಕ್ಕಂಥ ನಾವು ಅನ್ಪಿನ್ ಮಾಡ್ಬೋದು. ಸೊ ನೋಡಿ, ನನ್ನ ಒಂದು ಎಂ ಎಸ್ ಆಫೀಸ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರೋದ್ರಿಂದ ನನ್ನ ಪಿನ್ ಅನ್ಪಿನ್ ಆಪ್ಷನ್ ಇದೆ. ಕೆಲವೊಂದ್ಸಲ ನಿಮ್ಮ ಒಂದು PC ನಲ್ಲಿ ಅಥವಾ ನಿಮ್ಮ ಒಂದು ಎಂ ಎಸ್ ಆಫೀಸ್ ನಲ್ಲಿ ಪಿನ್ ಅನ್ಪಿನ್ ಆಪ್ಷನ್ ಇರೋದಿಲ್ಲ. ಸೊ ಅವಾಗ ನಾವೇನ್ ಮಾಡ್ಬೇಕು, ಸಿಂಪ್ಲಿ ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡ್ಬೇಕು. ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕಸ್ಟಮ್ ರಿಬೈನ್ ಇಲ್ಲಿ ಏನಿರ್ತಲ್ಲ, ಇಲ್ಲಿ ಕೊಲ್ಯಾಪ್ಸ್ ದ ಕಾಣಿಸ್ತಿದೆಯಲ್ಲ ನೋಡಿ,
ಇಲ್ಲಿ ಕೊಲ್ಯಾಪ್ಸ್ ದ ರಿಬ್ಬನ್ ಅಂತ ಹೇಳಿದೆ. ಕೊಲ್ಯಾಪ್ಸ್ ದ ರಿಬ್ಬನ್ ಮೇಲೆ ರೈಟ್ ಮಾರ್ಕ್ ಇತ್ತಂದ್ರೆ ಅಲ್ಲಿ ಅದು ಮಿನಿಮೈಸ್ ಆಗುತ್ತೆ ಹೋಗೋದು. ನಾವು ಎಲ್ಲ ಕ್ಲಿಕ್ ಮಾಡಿದ್ರೆ ಸರಿ ಈ ರೀತಿ. ಸೊ ಅದನ್ನ ನಾವು ತೆಗೆದೇವೆ ಅಂದ್ರೆ ನೋಡಿ ಏನಾಗುತ್ತೆ ನೋಡಿ, ಕಾನ್ಸ್ಟೆಂಟ್ ಆಗಿ ಉಳಿತು ನಮ್ದು ಯಾವುದು ಒಂದು ಮೆನ್ಯೂ ಬಾರ್ ಕಾನ್ಸ್ಟೆಂಟ್ ಆಗಿ ಉಳಿತಾ ಇದೆ, ಹೌದಿಲ್ಲ. ಸೊ ಸಪೋಸ್ ಅದನ್ನ ನಾವು ಚೆಕ್ ಬಾಕ್ಸ್ ರೈಟ್ ಮಾರ್ಕ್ ಹಾಕಿದ್ರೆ ಕೊಲ್ಯಾಪ್ಸ್ ದ ರಿಬ್ಬನ್ ಮೇಲೆ ರೈಟ್ ಮಾರ್ಕ್ ಇತ್ತಂದ್ರೆ ನಮ್ಮ ಒಂದು ಮೆನ್ಯೂ ಬಾರ್ ಕ್ಲೋಸ್ ಆಗುತ್ತೆ. ಆ ಒಂದು ಅದನ್ನ ನಾವು ತೆಗೆದೇವೆ ಅಂದ್ರೆ ಏನಾಗುತ್ತೆ, ಆ ರೈಟ್ ಮಾರ್ಕ್ ತೆಗೆದೇವೆ ಅಂದ್ರೆ ಏನಾಗುತ್ತೆ, ನಮ್ಮ ಒಂದು ಮೆನ್ಯೂ ಬಾರ್ ಕಾನ್ಸ್ಟೆಂಟ್ ಆಗಿ ನೋಡಿ ನಾನು ಇದನ್ನ ತೆಗಿತೀನಿ, ನಮ್ಮ ಮೆನ್ಯೂ ಬಾರ್ ಕಾನ್ಸ್ಟೆಂಟ್ ಆಗಿ ಉಳ್ಕೊತೀವಿ, ಹೌದಿಲ್ಲ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಎರಡು ಪ್ರಕಾರದ ನಾವು ಈ ಒಂದು ಸ್ಕ್ರೋಲ್ ಬಾರ್ ಗಳನ್ನ ನೋಡ್ತೇವೆ. ಎಷ್ಟು? ಎರಡು. ಸೊ ಈ ನಮ್ಮ ಒಂದು ಸ್ಕ್ರೀನ್ ನ ಬಲಭಾಗದಲ್ಲಿ ನಮ್ಮ ಒಂದು ಸ್ಕ್ರೀನ್ ನ ಬಲಭಾಗದಲ್ಲಿ ಇಲ್ಲೊಂದು ಸ್ಕ್ರೋಲರ್ ಕಾಣಿಸ್ತಿದೆ, ರೂಲರ್. ಸೊ ಇದನ್ನ ನಾವು ಈ ಒಂದು ರೂಲರ್ಗೆ ಅಂತ ಕರಿತೀವಪ್ಪ ಅಂದ್ರೆ ವರ್ಟಿಕಲ್ ರೂಲರ್ ಅಂತ ಕರಿತೀವಿ, ಅಥವಾ ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂತ ಕರಿತೀವಿ, ವರ್ಟಿಕಲ್ ಸ್ಕ್ರೋಲ್ ಬಾರ್. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಕ್ರೋಲ್ ಅಂದ್ರೆ ಎಳೆಯುವುದು ಅಂತ ಅರ್ಥ. ಸೊ ನೆಕ್ಸ್ಟ್ ವರ್ಟಿಕಲ್ ಸ್ಕ್ರೋಲ್ ಬಾರ್ ಆಯ್ತು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಾಣಿಸ್ತಿದೆ ಕೆಳಗಡೆ. ಸೊ ಅದ ನಾವು ಪೇಜ್ ಅನ್ನ ಜೂಮ್ ಇನ್ ಮಾಡಿದಾಗ ಅದು ನಮ್ಗೆ ಶೋ ಆಗುತ್ತೆ. ಸೊ ಇಲ್ಲಿ ಏನಿದೆ ಹಾರಿಜೆಂಟಲ್ ಸ್ಕ್ರೋಲ್ ಬಾರ್. ಸೊ ಇದು ಯಾಕಂದ್ರೆ ನಮ್ಮ ಮಾಹಿತಿ ನಮ್ಗೆ ಕೆಲವು ಇಡಿಯಾಗಿ ಕಾಣಿಸ್ತಾ ಇದ್ದಾಗ ನಾವು ಇದನ್ನ ಬಳಸಿ ನಾವು ನೋಡ್ಬೋದು. ಸೊ ನಾವು ಬರಿತಾ ಇರ್ತೀವಿ, ಒಂದ್ ಸೈಡ್ ಹೈಡ್ ಆಗಿರುತ್ತೆ, ಇನ್ನೊಂದ್ ಸೈಡ್ ಕಾಣಿಸ್ತಾ ಇರ್ತದೆ, ಇನ್ನೊಂದ್ ಸೈಡ್ ಕಾಣಿಸ್ತಾ ಇರ್ತದೆ, ಇನ್ನೊಂದ್ ಸೈಡ್ ಹೈಡ್ ಆಗಿರುತ್ತೆ. ಸೊ ಅವಾಗ ನಮ್ಗಿದು ಎರಡು ಬಾರ್ಗಳು ಉಪಯೋಗ ಆಗ್ತವೆ, ಎರಡು ಸ್ಕ್ರೋಲ್ ಬಾರ್ಗಳು, ವರ್ಟಿಕಲ್ ಮತ್ತೆ ಹಾರಿಜೆಂಟಲ್, ಹೌದಾ. ಸೊ ಇದಾದ ಬಳಿಕ ಸೊ ಈ ಹಾರಿಜೆಂಟಲ್ ಸ್ಕ್ರೋಲ್ ಬಾರ್ ಏನಿದೆಲ್ಲ ಅದರ ಕೆಳಭಾಗದಲ್ಲಿ ತಾವು ನೋಡ್ತಿದ್ರಿ ಪೇಜ್ 1 ಇದೆ ಅಂದ್ರೆ ಇಲ್ಲಿ ನಾವು ಒಂದೇ ಒಂದು ಪುಟದಲ್ಲಿ ಇರ್ತಕ್ಕಂಥ. ಸಪೋಸ್ ನಾನು ನೋಡಿ ಸಿಂಪ್ಲಿ ಎಂಟರ್ ಮಾಡ್ತೀನಿ, ಪೇಜ್ ಗಳು ಹೆಚ್ಚಾಗ್ತಾ ಹೋಗ್ತಾವ. ಸೊ ಅಲ್ಲೇನಾಯ್ತು ಈಗ ನೋಡಿ 2 of 2 ಅಂದ್ರೆ ನಾವು ಎರಡು ಪುಟಗಳಿವೆ, ಎರಡು ಪುಟದಲ್ಲಿ ನಾವು ಸದ್ಯ ನಮ್ ಕರ್ಸರ್ ಇರ್ತಕ್ಕಂಥದ್ದು ಮೊದಲನೇ ಪುಟದಲ್ಲಿ. ಸೊ ಹಾಗಾಗಿ 2 of 2 ಅಂತ ಬಂತು. ಸೊ ಈಗ 1 of 2. ಹಾಗೇನೆ ಎಷ್ಟು ಲೆಟರ್ಸ್ ಗಳಿದಾವೆ, ನಾವು ಯಾವ ಭಾಷೆಯಲ್ಲಿ ಬರಿತಾ ಇದೀವಿ, ಸೊ ಇಂಗ್ಲಿಷ್ ಭಾಷೆಯಲ್ಲಿ ಬರಿತಾ ಇದೀವಿ. ಸೊ ಇಷ್ಟೆಲ್ಲ ಮಾಹಿತಿ ಇರ್ತದೆ ಎಲ್ಲಿ, ಈ ಒಂದು ಹಾರಿಜೆಂಟಲ್ ಸ್ಕ್ರೋಲ್ ಬಾರ್ ಕೆಳಗಡೆ. ಸೊ ಅದನ್ನ ನಾವು ಏನಂತ ಕರಿತೀವಿ, ಅದನ್ನ ನಾವು ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಕಾಣಿಸ್ತಿದೆಯಲ್ಲ ಇದು, ನಾನು ಒಂದು ಪಾಯಿಂಟರ್ ತಮಗೆ ಹೋಗ ಕಾಣಿಸ್ತಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇದನ್ನ ನಾವೇನ್ ಕರಿತೀವಿ, ಇದನ್ನ ನಾವು ಸ್ಟೇಟಸ್ ಬಾರ್ ಅಂತ ಹೇಳಿ ಕರಿತೀವಿ. ಸೊ ಇದಾದ ಬಳಿಕ ಹೀಗೆ ಸ್ಟೇಟಸ್ ಬಾರ್ ಮೇಲೆ ನಾವು ಮುಂದ್ಗಡೆ ಬಂದಾಗ ಇಲ್ಲಿ ಒಂದು ಕಾಣಿಸುತ್ತೆ ನಮ್ಗೆ ಪ್ಲಸ್ ಮೈನಸ್ ಐಕಾನ್ ಇರ್ತಕ್ಕಂಥದ್ದು ಆ ಕಡೆ ಈ ಕಡೆ. ಸೊ ಬಲಭಾಗದಲ್ಲಿ. ಸೊ ಇದನ್ನ ನಾವು ಜೂಮ್ ಬಾರ್ ಅಂತ ಕರಿತೀವಿ. ಸೊ ನಮ್ಗೆ ಗೊತ್ತಿರ್ಬೇಕು ಇಲ್ಲಿ ಎಲ್ಲಾ ಟ್ಯಾಬ್ಸ್ ಗಳು ಇರ್ತಕ್ಕಂಥದ್ದು ಮೆನ್ಯೂ ಬಾರ್ ಅಲ್ಲಿ ಟ್ಯಾಬ್ಸ್ ನ ಕೆಳಗಡೆ ಎಲ್ಲ ಆಪ್ಷನ್ ಗಳ ಕೆಳಗಡೆ ಇರ್ತಕ್ಕಂಥದ್ದು ರಿಬ್ಬನ್. ಸೊ ನೆಕ್ಸ್ಟ್ ಎರಡು ಸ್ಕ್ರೋಲ್ ಬಾರ್ ಗಳು ನೋಡಿ, ಒಂದು ವರ್ಟಿಕಲ್ ಬಲಭಾಗದಲ್ಲಿ ಕೆಳಗಡೆ ಹಾರಿಜೆಂಟಲ್ ಹಾರಿಜೆಂಟಲ್ ಸ್ಕ್ರೋಲ್ ಬಾರ್, ಇದು ವರ್ಟಿಕಲ್ ಸ್ಕ್ರೋಲ್ ಬಾರ್. ಸೊ ಇದಿಷ್ಟ ಆದ ಬಳಿಕ ಸೊ ನೆಕ್ಸ್ಟ್ ಈ ಸ್ಟಾರ್ಟ್ ಬಟನ್ ಏನಿದೆಯಲ್ಲ ಅದರ ಒಂದು ಎಲ್ಲಿದೆ ಸ್ಟಾರ್ಟ್ ಬಟನ್ ಅಂದ್ರೆ ಇದು ಸ್ಟೇಟಸ್ ಬಾರ್ ಮೇಲೆ ಇರ್ತಕ್ಕಂಥದ್ದು. ಸೊ ಅಂದ್ರೆ ಟಾಸ್ಕ್ ಬಾರ್ ಅಂತ ಹೇಳ್ತೀವಿ, ಇದನ್ನ ನಾವೇನ್ ಕರಿತೀವಿ ಟಾಸ್ಕ್ ಬಾರ್. ಸೊ ಇದಿಷ್ಟ ಆದ ಬಳಿಕ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನೋಡಿ, ಈಗ ಈ MS ಆಫೀಸ್ ವರ್ಡ್ ನಲ್ಲಿ ನಾವು ಸದ್ಯಕ್ಕೆ ಎಲ್ಲಿದೆಪ್ಪ ಅಂದ್ರೆ ಹೋಮ್ ಟ್ಯಾಬ್ ಅಲ್ಲಿ ಇದೀವಿ, ಹೌದ್ರೆ. ಸೊ ಹೋಮ್ ಟ್ಯಾಬ್ ಅಲ್ಲಿ ನಾವು ಏನೆಲ್ಲ ಮಾಡಬಹುದು ಅಂತ ನಾವು ನೋಡೋದಾದ್ರೆ ಮೊದಲಿಗೆ ಇಲ್ಲಿ ನೋಡಿ ಏನಪ್ಪಾ ಅಂದ್ರೆ ಇದು ಫಾಂಟ್ಸ್ ಗಳು, ನಮ್ಗೆ ಬೇಕಾದಂತಹ ಫಾಂಟ್ಸ್ ಅನ್ನ ನಾವು ಬರ್ಕೋಬಹುದು. ನಾನು ಉದಾಹರಣೆಯಲ್ಲಿ ಸ್ಪರ್ಧಾಪೂಟ ಅಕಾಡೆಮಿ ಅಂತ ಬರ್ತೀನಿ, ಸ್ಪರ್ಧಾಪೂಟ ಅಕಾಡೆಮಿ ಅಂತ ಬರೆದು. ಸೊ ಇದು ನಾನೊಂದು ಫಾಂಟ್ ಅನ್ನ ಸೆಲೆಕ್ಟ್ ಮಾಡಿದೆ. ಸಪೋಸ್ ಈ ಫಾಂಟ್ ನಿಮ್ಗೆ ಬೇರೆ ಬೇಕು ಅಂದ್ರೆ ಇಲ್ಲಿ ಹೋಮ್ ಟ್ಯಾಬ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಶೋ ಆಗ್ತಿದೆಯಲ್ಲ, ಸೊ ಇಲ್ಲಿ ನೋಡಿ ರಿಬನ್ ಮೇಲೆ ಕೂಡ ಇರುತ್ತೆ, ನಾವು ಸೂಕ್ಷ್ಮವಾಗಿ ಗಮನಿಸಿರೋದಿಲ್ಲ. ರಿಬನ್ ಮೇಲೆ ಕಾಣಿಸ್ತಿದೆ ಅಲ್ಲಿ ಕೆಳಗಡೆ ಫಾಂಟ್ ಅಂತ ಹೇಳಿ. ಸೊ ಈ ಫಾಂಟ್ ಆಪ್ಷನ್ ಮೇಲೆ ಇಲ್ಲಿ ಮೇಲೆ ಕಾಣಿಸ್ತಕ್ಕಂಥ ಡೌನ್ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಮ್ಗೆ ಸಾಕಷ್ಟು ಫಾಂಟ್ಸ್ ಗಳಲ್ಲಿ ಲಭ್ಯವಿರ್ತವೆ. ಸೊ ನಮ್ಗೆ ಬೇಕಾದ ಫಾಂಟ್ ಅನ್ನು ನಾವಿಲ್ಲಿ ತಗೋತಾ ಹೋಗ್ಬೋದು. ಸೊ ಇದಾದ ಬಳಿಕ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಗೆ ಈ ಫಾಂಟ್ ನ ಸೈಜ್ ಅನ್ನು ಕೂಡ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡೋಕ್ಕೂ ಆಪ್ಷನ್ ಇರುತ್ತೆ. ಅಂದ್ರೆ ನಮ್ಮ ಅಕ್ಷರ ಸೈಜ್ ನ ಚಿಕ್ಕದು ಮತ್ತು ದೊಡ್ಡದು ಕೂಡ ನಾವು ಮಾಡ್ಕೋಬಹುದು. ಸೊ ಅದನ್ನು ಮಾಡ್ಲಿಕ್ಕೆ ನಾವು ಇಲ್ಲಿ
ಈ ಫಾಂಟ್ ಪಕ್ಕದಲ್ಲಿರ್ತಕ್ಕಂಥ ನಂಬರ್ಸ್ ಏನ್ ಕಾಣಿಸ್ತಿದೆ 24 ಅಂತ ಕಾಣಿಸ್ತಿದೆ ಸದ್ಯಕ್ಕೆ. ಸೊ ಅಲ್ಲಿ ಕಾಣಿಸ್ತಿರ್ತಕ್ಕಂಥ ಬಲಭಾಗದಲ್ಲಿ ನಾವು ಕ್ಲಿಕ್ ಮಾಡಿದ ರೀತಿ ಫಾಂಟ್ ಅನ್ನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಹೌದಾ? ಸೊ ಇದು ಒಂದು ಮಾಡ್ಕೋಬಹುದು. ಅಥವಾ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಎ ಮತ್ತೆ ಎರಡು ಎ ಕಾಣಿಸ್ತಿದೆ, ಎರಡು ಕ್ಯಾಪಿಟಲ್ ಇರ್ತಕ್ಕಂಥ ಸೈಜ್ ಅಲ್ಲಿ ಚಿಕ್ಕದು ಮತ್ತು ದೊಡ್ಡದಾಗಿರ್ತಕ್ಕಂಥದ್ದು. ಸೊ ನಾನೀಗ ಚಿಕ್ಕದನ್ನ ತೆಗೆದುಕೊತೀನಿ ನೋಡಿ, ನಮ್ಮ ಒಂದು ಫಾಂಟ್ ಚಿಕ್ಕದಾಗ್ತಾ ಹೋಗುತ್ತೆ. ನಾನು ದೊಡ್ಡ ಎ ತೆಗೆದುಕೊಂಡ್ರೆ ದೊಡ್ಡದಾಗುತ್ತಾ ಹೋಗುತ್ತೆ. ಆದ್ರೆ ಸೊ ಇದಷ್ಟು ಆದ ಬಳಿಕ ನಾವು ಈಗ ಒಂದೇ ಒಂದು ಲೈನ್ ಬರ್ತಿದೀವಿ. ಸಪೋಸ್ ಸಾಕಷ್ಟು ಲೈನ್ಸ್ ಗಳಿದ್ದು ನಾವು ಡೀಟೇಲ್ ಆಗಿರುವಂತ ಇನ್ಫಾರ್ಮೇಶನ್ ಇತ್ತಂದ್ರೆ ಅಲ್ಲಿ ನಮ್ಗೆ ನಾವು ಬರ್ದ ಒಂದ್ ಯಾವುದೋ ಒಂದು ಪಾಯಿಂಟ್ ಅನ್ನು ನಮ್ಗೆ ಹೈಲೈಟ್ ಮಾಡ್ಬೇಕಾಗಿತ್ತಂದ್ರೆ ನಾವೇನ್ ಮಾಡಕಲ್ಲಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ರೀತಿ ಹೈಲೈಟರ್ ಅನ್ನು ನಾವು ತಗೋಬೇಕು. ಹೌದ್ರೆ? ಸೊ ಈ ರೀತಿ ಹೈಲೈಟರ್ ಅನ್ನ ತೆಗೆದುಕೊಂಡು ನಾವು ಅದನ್ನ ಅಷ್ಟೇ ಅದೇನ್ ಮಾಡ್ಬೋದು, ಫೈಂಡ್ ಔಟ್ ಮಾಡಿ ತೋರಿಸಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲೇ ಇನ್ನೊಂದು ಆಪ್ಷನ್ ಇದೆ. ಏನಪ್ಪಾ ಅಂದ್ರೆ ಮುಂದಕ್ಕೆ ಹೋದ ಹಾಗೆ ಇಲ್ಲಿ ಇನ್ನೊಂದು ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಗೆ ಯಾವ್ದು ಬೇಕು ಆ ಒಂದು ಕಲರ್ ಅನ್ನು ನಾವು ಅದಕ್ಕೆ ಆಡ್ ಆನ್ ಮಾಡ್ತಾ ಹೋಗೋದು ಬರೋದಂತ ಟೆಕ್ಸ್ಟ್ಗೆ. ಸೊ ನೆಕ್ಸ್ಟ್ ಇಲ್ಲಿ ಅಲೈನ್ಮೆಂಟ್ ಇದೆ ನೋಡ್ರಿ, ಇದು ರೈಟ್ ಲೆಫ್ಟ್ ಸೆಂಟರ್ ಸಾಕಷ್ಟು ಅಲೈನ್ಮೆಂಟ್ಸ್ ಇದೆ. ಹಾಗೆ ಇಲ್ಲಿ ಮುಂದ್ಗಡೆ ಬಂದ್ರೆ ನಾವು ಯಾವುದೇ ಒಂದು ಟೆಕ್ಸ್ಟ್ ಅನ್ನ ಬರ್ತಿದೀವಿ ಅಂದ್ರೆ ಆ ಟೆಕ್ಸ್ಟ್ ಗೆ ಲೈನ್ ನಿಂದ ಲೈನ್ ಗೆ ಎಷ್ಟು ಗ್ಯಾಪ್ ಇದೆ ಅನ್ನುವಂಥದ್ದನ್ನ ಗಮನಿಸಿ ನಾವು ಇಲ್ಲಿ 1.0 ಕೊಟ್ರೆ ಅಲ್ಲಿ ಅತ್ಯಂತ ಒಂದು ಲೈನ್ ನಿಂದ ಇನ್ನೊಂದು ಲೈನ್ ಅತ್ಯಂತ ಸಮೀಪದಲ್ಲಿ ಬಂದು ಆಡ್ ಆನ್ ಆಗ್ತಾ ಹೋಗ್ತವೆ. ಸಪೋಸ್ ನಮ್ ತೋರ್ಸೋದಾರೆ ಹೆಚ್ಚು ಸಮಯ ಆಗ್ತದೆ, ನಾನು ಬರ್ದಿಲ್ಲ ಜಾಸ್ತಿ. ಸೊ ನೋಡಿ ನಾನೀಗ ಈ ಎರಡು ಲೈನ್ ಮಧ್ಯೆ ಇರ್ತಕ್ಕಂಥ ಗ್ಯಾಪ್ ಅನ್ನ ಇರುತ್ತೆ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ತಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಾನು ಇಲ್ಲಿ 1 ಪಾಯಿಂಟ್ ಸಮಥಿಂಗ್ ಮಾಡಿದೆ. ಸೊ ಅಗೇನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ 1.0 ಮಾಡ್ತೀನಿ, 10 ಬರ್ತವೆ. ಹೌದಲ್ಲ? ಸೊ ಈ ರೀತಿ ಲೈನ್ ಟು ಲೈನ್ ಸ್ಪೇಸ್ ಕಮ್ಮಿ ಮಾಡ್ಲಿಕ್ಕೆ ನಾವು ಈ ಒಂದು ಮೇಲ್ಗಡೆ ಕೆಳಗಡೆ ಯಾರು ಇರ್ತಕ್ಕಂಥ ಆಪ್ಷನ್ ಕಾಣ್ತಿದೆ ತಮ್ಗೆ ಈ ಅಲೈನ್ಮೆಂಟ್ ಪಕ್ಕದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ಸೊ ಅಗೇನ್ ಇಲ್ಲಿ ಕೂಡ ನಮ್ಗೆ ಹೈಲೈಟ್ ರೀತಿ ನಮ್ಗೆ ಇಲ್ಲಿ ಒಂದು ಇನ್ನೊಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಕೂಡ ನಾವು ನಮ್ಮ ಟೆಕ್ಸ್ಟ್ ಗೆ ಟೆಕ್ಸ್ಟ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಲರ್ ಹಾಕೋಬಹುದು ಇಲ್ಲಿ. ಸೊ ನೆಕ್ಸ್ಟ್ ತಮಗೆ ಬೇಕಾದ್ರೆ ಬಾರ್ಡರ್ ಬೇಕು ಸರ್ ಅನ್ನೋದ್ರೆ ಬಾರ್ಡರ್ ಕೂಡ ಹಾಕೋಬಹುದು. ಸೊ ಈ ರೀತಿ ನಾವು ಆಮೇಲೆ ಏನಂದ್ರೆ ಅಂದ್ರೆ ಇಲ್ಲಿ ನಮಗೆ ಬೇಕಾದಂತಹ ಬುಲೆಟ್ಸ್ ಗಳನ್ನು ಕೂಡ ನಾವು ಇಲ್ಲಿ ಆಡ್ ಮಾಡ್ಕೋಬಹುದು ನೋಡಿ ಆಟೋಮೆಟಿಕ್. ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಒಂದು ವ್ಯೂವರ್ಸ್ ಗಳು ಕೆಲವೊಂದಷ್ಟು ಜನ ಕೇಳ್ತಾ ಇದ್ರು, ಸರ್ ಬರೆದ ಬಳಿಕ ಬುಲೆಟ್ಸ್ ಹಾಕ್ಬೋದು ಅಥವಾ ಬರೆಕಿನ ಮುಂಚೆ ಹಾಕ್ಬೋದು ಅಂತ. ಬರೆದ ಬಳಿಕ ಹಾಕ್ಬೋದು, ಬರೆಕಿನ ಮುಂಚೆ ಕೂಡ ನಾವು ಬುಲೆಟ್ಸ್ ಅನ್ನ ಹಾಕ್ಬೋದು. ಸೊ ಇದಿಷ್ಟು. ಸೊ ಇದಾದ ಬಳಿಕ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಇನ್ನೊಂದಿದೆ ಏನಪ್ಪಾ ಅಂದ್ರೆ ಕರೆಂಟ್ ಲಿಸ್ಟ್ ಅಂತ ಹೇಳಿ. ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಂಬರ್ಸ್ ಪ್ಲಸ್ ಆಲ್ಫಾಬೆಟಿಕ್ ABCD ಕೂಡ ನಾವು ಹಾಕ್ಬೋದು ನಂಬರ್ ಜೊತೆಗೆ. ಸೊ ಇವು ಕ್ಲಿಕ್ ಮಾಡಿದಾಗ ನಂಬರ್ ಮತ್ತೆ ಆಲ್ಫಾಬೆಟಿಕ್ ಎರಡನ್ನ ಕೂಡ ನಾವು ಏಕಕಾಲಕ್ಕೆ ತೆಗೆದುಕೋಬಹುದು. ಸೊ ಈ ರೀತಿ ನಾವು ಏನ್ ಮಾಡ್ತೀವಿ, ಇವು ಏನಪ್ಪಾ ಅಂದ್ರೆ ಹೆಡ್ಡಿಂಗ್ ಸ್ಪೇಸ್ ಹೆಡ್ಡಿಂಗ್. ನಾವು ಹೆಡ್ಡಿಂಗ್ ಕೊಡ್ಬೇಕಾದ್ರೆ ಯಾವ ಹೆಡ್ಡಿಂಗ್ ಕೊಡ್ತೀವಿ, ಯಾವ ಸ್ಟೈಲ್ ಅಲ್ಲಿ ಕೊಡ್ತೀವಿ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ. ನಾವು ಬೇಕಾದಂತ ಹೆಡ್ಡಿಂಗ್ ನಾವು ಇಲ್ಲಿ ಮೊದಲೇ ನಾವು ಬರ್ಕೋಬಹುದು ಅಥವಾ ಆಮೇಲೆ ಕೂಡ ಬರಿಬಹುದು. ಸೊ ಈ ರೀತಿ ನಾವು ಈ ಒಂದು ಹೋಮ್ ಟ್ಯಾಬ್ ಅಲ್ಲಿ ಇಷ್ಟು ಮಾಹಿತಿಯನ್ನು ನೋಡ್ತೇವೆ. ಜೊತೆಗೆ ಇಲ್ಲಿ ನಾವು ಯಾವ್ದಾದ್ರು ಟೆಕ್ಸ್ಟ್ ಅನ್ನ ಬರ್ದೇವೆ ಅಂದ್ರೆ ಆ ಟೆಕ್ಸ್ಟ್ ಗೆ ನಾವು ಬೋಲ್ಡ್ ಮಾಡ್ಕೊಳಕ್ಕೆ ಶಾರ್ಟ್ಕಟ್ ಕೀನ ಕೂಡ ಬಳಸ್ತೇವೆ, ಕಂಟ್ರೋಲ್ B ಅಂತ. ಆದ್ರೆ ಅದ್ರ ಬದಲಾಗಿ ಇಲ್ಲಿ ಫಾಂಟ್ ಆಪ್ಷನ್ ಅಲ್ಲೇ ಕೊಟ್ಟಿದ್ದಾರೆ ನೇರವಾಗಿ. ನಾವು ಒಂದ್ ವೇಳೆ ತಮ್ಗೆ ಶಾರ್ಟ್ಕಟ್ ಕೀ ಗೊತ್ತಿಲ್ಲ ಅಂದ್ರೆ ಸೊ ಕಂಟ್ರೋಲ್ I ಬಳಸಿದ್ರೆ ನಮ್ಗೆ ಏನಾಗುತ್ತೆ, ಇಟಾಲಿಕ್ ಜೆಟ್ ಅಲ್ಲಿ ನಮ್ಮ ಲೆಟರ್ಸ್ ಗಳು ಕನ್ವರ್ಟ್ ಆಗ್ತವೆ. ಸೊ ಸರ್ ನನ್ಗೆ ನೆನ್ಪಿಟ್ಕೊಳಕ್ ಆಗ್ತಿಲ್ಲ ಅಂದ್ರೆ ನೇರವಾಗಿ ಇಲ್ಲೇ ನೋಡ್ಬೋದು. ಸೊ ಕನಿಷ್ಠ ಜ್ಞಾನ ಇರುವವರು ಕೂಡ ಅಂದ್ರೆ ಕಂಪ್ಯೂಟರ್ ಬಗ್ಗೆ ಕನಿಷ್ಠ ಜ್ಞಾನ ಇರುವವರು ಕೂಡ ಇಟಾಲಿಕ್ ಮತ್ತೆ ಈ ಒಂದು ಬೋಲ್ಡ್ ಅನ್ನ ಮಾಡ್ಬೋದು. ಹಾಗೆ ಅಂಡರ್ಲೈನ್ ಕೂಡ ಹಾಕ್ಬೋದು. ಇಲ್ಲಿ ಕಾಣಿಸ್ತದೆ ನೋಡಿ ಈ ಕೆಳಗಡೆ ಅಂಡರ್ಲೈನ್ ಆಯ್ತಲ್ಲ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಇನ್ನೊಂದಿದೆ ಏನಪ್ಪಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾನು ನಿಮ್ಗೆ ಹೇಳೋದನ್ನ ಬರ್ತಿದ್ದೆ. ಇಲ್ಲಿ ಅದ ನೋಡಿ, ಇಲ್ಲಿ 2 ಎಗಳಿದಾವೆ. ಅಂದ್ರೆ ಒಂದು ಚಿಕ್ಕ ಇನ್ನೊಂದು ದೊಡ್ಡ ಎರಡು ಕ್ಯಾಪಿಟಲ್ ಲೆಟರ್ ಇರ್ತಕ್ಕಂಥದ್ದು. ಅದನ್ನ ನಾವು ಎದಕ್ಕೆ ಬಳಸ್ತೀವಿ, ಫಾಂಟ್ ಅನ್ನ ಚಿಕ್ಕದು ದೊಡ್ಡದು ಮಾಡ್ಲಿಕ್ಕೆ ಬಳಸ್ತೀವಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಇದೆ ನೋಡಿ, ಕ್ಯಾಪಿಟಲ್ A ಮತ್ತು ಸ್ಮಾಲ್ A ಕಾಣಿಸ್ತಿದೆ ಅಂತ ಭಾವಿಸ್ತೇನೆ ಮೆನ್ಯೂ ಬಾರ್ ಅಲ್ಲಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಾವೊಂದು ಮಾಹಿತಿಯನ್ನ ಬರ್ದಿರ್ತೀವಿ. ಆ ಮಾಹಿತಿಯನ್ನ ನಾವು ಸೆಂಟೆನ್ಸ್ ಕೇಸ್ ಅಲ್ಲಿ ಬರೀಬೇಕಾದ್ರೆ ನಾವು ಕ್ಲಿಕ್ ಮಾಡೋ ಸೆಂಟೆನ್ಸ್ ಕೇಸ್ ಆಗುತ್ತೆ. ಅಗೇನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಗೆಲ್ಲ ಅಪ್ಪರ್ ಕೇಸ್ ಬೇಕು ಸರ್, ಇದು ತಗೊಳ್ಳಿ ಅಪ್ಪರ್ ಕೇಸ್ ಆಯ್ತಲ್ಲ. ಸೊ ನೆಕ್ಸ್ಟ್ ಇಲ್ಲ ಸರ್ ನಂಗೆ ಎಲ್ಲ ಲೋವರ್ ಕೇಸ್ ಬೇಕು ಸರ್, ಇದು ತಗೊಳ್ಳಿ ಲೋವರ್ ಕೇಸ್. ಇಲ್ಲ ನಂಗೆ ಟೋಗಲ್ ಕೇಸ್ ಬೇಕು ಸರ್, ಇದು ತಗೊಳ್ಳಿ ಟೋಗಲ್ ಕೇಸ್. ಟೋಗಲ್ ಕೇಸ್ ಅಂದ್ರೆ ಸ್ಟೂಡೆಂಟ್ಸ್ ಗಳು ಕನ್ಫ್ಯೂಸ್ ಆಗಿರ್ತಾರೆ. ಟೋಗಲ್ ಕೇಸ್ ಅಂದ್ರೆ ಫಸ್ಟ್ ಲೆಟರ್ ಸ್ಮಾಲ್ ಲೆಟರ್ ಅಲ್ಲಿ ಇನ್ನು ಮಿಕ್ಕಿದೆಲ್ಲ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ ಇದ್ರೆ ಅದನ್ನ ಟೋಗಲ್ ಕೇಸ್ ಅಂತ ಹೇಳ್ತೀವಿ. ಸೊ ಈ ರೀತಿ
ನಾವು ಹೇಳ್ತಾ ಹೋದ್ರೆ ಜಾಸ್ತಿ ಇದೆ, ಆದ್ರೆ ನಿಮಗೆ ಅವಶ್ಯಕತೆ ಇರುವಂತ ಇಂಪಾರ್ಟೆಂಟ್ ಆಗಿರುವಂತ ಅಂಶಗಳನ್ನ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದಾಯ್ತು ಅಂತ, ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ, ಈ ಮ್ಯಾಥಮೆಟಿಕ್ಸ್ ಕೆಲಸ ಮಾಡುವಾಗ ನಮ್ಗೆ ಬೇಕಾಗುತ್ತೆ ಅದನ್ನು ಹೇಳ್ಬೇಡ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಗೆ 2⁴ ಅಂತ ಬರಿಬೇಕಾಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಸಿಂಪ್ಲಿ ನಮ್ಗೆ 4 ಮೇಲ್ಗಡೆ ಬರಿಬೇಕಿದೆ. ಸೊ ನಾವು 4 ನ ಸೆಲೆಕ್ಟ್ ಮಾಡ್ತೀವಿ. 4 ನ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ x² ಮತ್ತೆ ಇಲ್ಲಿ ಕೆಳಗೆ x ಕೆಳಗಡೆ 2 ಎರಡು ಕಾಣ್ತಿದೆ, ಅಲ್ಲಿ ನೇರವಾಗಿ ಕ್ಲಿಕ್ ಮಾಡಿದ್ರೆ ಸ್ಕ್ವೇರ್ ಆಗುತ್ತೆ. ಅದೇ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಈಗ ನಮ್ಗೆ ನೋಡಿ H2O ಅಂತ ಬರಿಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಗೆ ಇದನ್ನ ನೀವು ಏನಾದ್ರು ಬರೀಕೋದ್ರೆ ಹಂಗೆ ಆಗುತ್ತೆ, ಅದು ಸೆಲೆಕ್ಟ್ ಆಗಿರ್ತಕ್ಕಂಥ ನಾವು ಕ್ಯಾನ್ಸಲ್ ಮಾಡ್ಕೋಬೇಕು ನಾರ್ಮಲ್ ಸ್ಥಿತಿ ಬರ್ಬೇಕಂದ್ರೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ H2O ಅಂತ ಬರಿತೀನಿ. ಸೊ ಎಲ್ಲ 2 ಕೆಳಗಡೆ ಬರಬೇಕಾಗಿದೆ. 2 ಕೆಳಗಡೆ ಅಂದ್ರೆ ಇಲ್ಲಿ x ಪಕ್ಕದಲ್ಲಿ ಇನ್ನೊಂದು x ಇದೆಯಲ್ಲ, ಅದ್ರ ಕೆಳಗಡೆ 2 ಇದೆ, ಅಲ್ಲಿ ಕ್ಲಿಕ್ ಮಾಡೋದು ನೋಡಿ ಈ ರೀತಿ. ಅಂದ್ರೆ ಅಪ್ಪರ್ ಕೇಸ್, ಸಾರಿ ಸಬ್ಸ್ಕ್ರಿಪ್ಟ್ ಮತ್ತೆ ಸೂಪರ್ ಸ್ಕ್ರಿಪ್ಟ್ ಅಂತ ನಾವು ಕರಿತೀವಿ. 2⁴ ಅಂದ್ರೆ ಇಲ್ಲಿ 4 ಸೂಪರ್ ಸ್ಕ್ರಿಪ್ಟ್, ಇಲ್ಲಿ H2 ಅಂದ್ರೆ ಇದು ಸಬ್ಸ್ಕ್ರಿಪ್ಟ್. ಸೊ ಇವುಗಳು ಕೂಡ ತಮ್ಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ, ಇವಾಗ ಶಾರ್ಟ್ಕಟ್ ಕೀಗಳು ಕೂಡ ಇದಾವೆ. ನಮ್ಮ ಒಂದು ಚಾನಲ್ ನಾವು ಶಾರ್ಟ್ಕಟ್ ಕೀಗಳ ಲಿಸ್ಟ್ ಅನ್ನೇ ಒಂದ್ಸಲ ಹಾಕ್ತಿವಿ, ಅವುಗಳನ್ನು ಕೂಡ ನೋಡ್ತಾ ಹೋಗಿ. ಈಸಿ ಆಗಿತಾವು MS ಎಪಿಸೋಡ್ ಬರ್ತಕ್ಕಂಥ ಎಲ್ಲ ಶಾರ್ಟ್ಕಟ್ ಕೀಗಳನ್ನ ಹೇಗೆ ಫೈಂಡ್ ಔಟ್ ಮಾಡೋದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈಗ ಆಲ್ಮೋಸ್ಟ್ ನಾವು ಏನಪ್ಪಾ ಅಂದ್ರೆ ಎಲ್ಲ ಮಾಹಿತಿಯನ್ನ ನಾವು ಕಂಡ್ಕೊಂಡು ಆಯ್ತು, ಹೌದಿಲ್ಲ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈ ಹೋಮ್ ಟ್ಯಾಬ್ ಸಂಬಂಧಪಟ್ಟಂಗೆ ಮಾತ್ರ ಇವತ್ತಿನ ಒಂದು ವಿಡಿಯೋನಲ್ಲಿ ಹೇಳಿದ್ವಿ. ಸೊ ನಾಳೆ ಇನ್ಸರ್ಟ್ ಟ್ಯಾಬ್ ಯಾಕಂದ್ರೆ ಡೀಟೇಲ್ ಆಗಿ ತಮಗೆ ಪರ್ಫೆಕ್ಟ್ ಆಗಿ ಹೇಳ್ಬೇಕಂತ ನಾನು ಹೊರಟಿರ್ತಕ್ಕಂಥದ್ದು. ಸೊ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಕೊನೆಗೆ, ಏನಪ್ಪಾ ಅಂದ್ರೆ ಅದನ್ನ ಹೇಳ್ಬಿಟ್ಟು ಕ್ಲಾಸ್ ಅನ್ನ ಮುಗಿಸೋಣ. ಸೊ ನೋಡಿ, ಇಲ್ಲಿ ಸಿಂಪ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ, ವ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ, ಇದೊಂದು ಅವಶ್ಯಕತೆ ಇದೆ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ. ಇಲ್ಲಿ ವ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಪೇಜ್ ಅಲೈನ್ಮೆಂಟ್ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಈಗ ನಾನು ಬರ್ದ ಇಲ್ಲಿ 2⁴ ಬರ್ತದೆ, ಅದನ್ನ ನಾವು ಪೂರ್ತಿಯಾಗಿ ಎಡಭಾಗ ಸರಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಅಲೈನ್ಮೆಂಟ್ ಅಷ್ಟೇ ಇರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಾನ್ ಮಾಡ್ತೀವಿ, ಇಲ್ಲಿ ಹೋಗಿ ಮೇಲ್ಗಡೆ ಹೀಗೆ ಹೋಗಿ ನಿಂತು ವೇಟ್ ಮಾಡ್ತಿರ್ತೀವಿ. ನಮ್ಮ ಈ ಒಂದು ರಿಬ್ಬನ್ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಕೆಳಗಡೆ ಒಂದು ಆಪ್ಷನ್ ಬರ್ತದೆ, ಅದಕ್ಕೆ ಏನ್ ಕರಿತೀವಿ ನಾವು, ರಿಬ್ಬನ್ ಕೆಳಗಡೆ ರೂಲರ್ ಅಂತ ಹೇಳಿ. ಸೊ ಆ ರೂಲರ್ ಓಪನ್ ಆಗ್ಲಿಕ್ಕೆ ನಾವು ಪಾಯಿಂಟರ್ನೇ ಹಿಡ್ಕೊಂಡು ನಿಂದಿರ್ತೀವಿ. ಸೊ ಕೆಲವೊಂದ್ಸಲ ಕ್ವಿಕ್ ಆಗಿ ಬರುತ್ತೆ, ಕೆಲವೊಂದ್ಸಲ ಕ್ವಿಕ್ ಆಗಿ ಬರೋದಿಲ್ಲ. ಸೊ ಅವಾಗ ನಾವು ಏರ್ಪಾ ಬರ್ತಾ ಇಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೊತೀವಿ. ಸೊ ಟೆನ್ಷನ್ ಆಗೋದು ಬೇಡ, ನಾನು ಇದೀನಿ, ಒಂದು ಈಸಿ ಟ್ರಿಕ್ ಹೇಳ್ಕೊಡ್ತೀನಿ. ಈಗ ನೋಡಿ, ಸಿಂಪ್ಲಿ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತಮಗೆ 3 ಆಪ್ಷನ್ಸ್ ಗಳು ಕಾಣ್ತಿದ್ದೇವೆ. ಇಲ್ಲಿ ಎಲ್ಲ ಶೋ ಅನ್ನುವಂತ ಒಂದು ಆಯ್ಕೆ ಮೇಲೆ ಮೇಲ್ಗಡೆ ಕಾಣಿಸ್ತೀವಿ ನೋಡಿ. ಇಲ್ಲಿ ಏನಂದ್ರೆ ರೂಲರ್, ಗ್ರಿಡ್ ಲೈನ್ ಅಂತೆಲ್ಲ ಕಾಣಿಸ್ತಿದೆ. ಸೊ ಇಲ್ಲಿ ರೂಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ನಮ್ಗೆ ಇಲ್ಲಿ ಕೂಡ ಈ 2 ರೂಲರ್ ಗಳು ನಮ್ಗೆ ಶೋ ಆಗ್ತವೆ, ಒಂದು ಹಾರಿಜಾಂಟಲ್, ಇನ್ನೊಂದು ವರ್ಟಿಕಲ್. ಸೊ ಈ ಟೆಕ್ಸ್ಟ್ ನಾನು ಎಡಭಾಗ ಸರಿಸಬೇಕಾದ್ರೆ ಈ ಹಾರಿಜಾಂಟಲ್ ಎಂತಲ್ಲ ರೂಲರ್, ಇದನ್ನು ನಾನು ಈಗ ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. 2 ಕಡೆ ಬಾಂಡ್ ಬಂದಾಗ ಒತ್ತಿ ಹಿಡ್ಬಿಟ್ಟು ಡ್ರ್ಯಾಗ್ ಮಾಡಿ ಕ್ಲಿಕ್ ಮಾಡ್ಬೇಕು, ಹೌದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಹಾಗೆ ನಮ್ಗೆ ಇನ್ನು ಮೇಲ್ಗಡೆ ಹೋಗ್ಬೇಕಂದ್ರೆ ಈ ವರ್ಟಿಕಲ್ ರೂಲರ್ ನಾವು ಈ ರೀತಿ ಮೇಲ್ಗಡೆ ಡ್ರ್ಯಾಗ್ ಮಾಡ್ತಾ ಹೋಗ್ಬೇಕು. ಸೊ ಐ ಹೋಪ್ ಇದಿಷ್ಟು MS ಎಪಿಸೋಡ್. ಐ ಹೋಪ್ ನಿಮ್ಗೆ ಅರ್ಥ ಇದೆ ನಾನು ಭಾವಿಸ್ತೇನೆ. ಇಫ್ ಯು ಲೈಕ್, ಯು ಕ್ಯಾನ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ನಾಳೆ ಇನ್ನೊಂದು ವಿಡಿಯೋನೊಂದಿಗೆ ಭೇಟಿ ಆಗೋಣ. ಅದು ಯಾವ್ದಪ್ಪ ಅಂದ್ರೆ ಇನ್ಸರ್ಟ್ ಟ್ಯಾಬ್ ನೊಂದಿಗೆ, MS ಎಪಿಸೋಡ್ ನಲ್ಲಿ ಇನ್ಸರ್ಟ್ ಟ್ಯಾಬ್ ನೊಂದಿಗೆ ಭೇಟಿ ಆಗೋಣ. ಸೊ ಇನ್ನೊಂದೇನಪ್ಪ ಅಂದ್ರೆ ಫ್ರೆಂಡ್ಸ್, ಪ್ರತಿದಿನ ರಾತ್ರಿ 8 ರಿಂದ 8:30 ನಾವು ಲೈವ್ ಬರ್ತಿದ್ವಿ. ನೀವು ಕೂಡ ನಮ್ಮೊಂದಿಗೆ ಲೈವ್ ಅಲ್ಲಿ ಬಂದು ಜಾಯ್ನ್ ಆಗ್ಬೋದು ಅಂತ. ಸೊ 8:30 ತಾವು ಕೂಡ ಲೈವ್ ಅಲ್ಲಿ ಬಂದು ನಮ್ಮೊಂದಿಗೆ ಜಾಯ್ನ್ ಆಗಿ. ಸೊ ನಿಮ್ಗೆ ಒಂದ್ ವೇಳೆ ಅರ್ಥ ಆಗಿದೆ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ತಾ. ಥ್ಯಾಂಕ್ ಯು, ಬಾಯ್.